ಶರಾರ ಕಟ್ ಅಂತ. ಈಗ ನನ್ನ ಹತ್ರ ಡ್ರೆಸ್ ಬಂದಿತ್ತು ಆದ್ರೂ ಇರಲಿ ಅಂತ ಹೇಳಿ ಇನ್ನೊಂದು ತಗೊಂಡೆ. ನಾಳೆ ಹಾಕೊಂಡು ಇದರಲ್ಲಿ ಒಂದು ಲಾಕ್ ತೋರಿಸ್ತೀನಿ ಗೈಸ್. ಸೂಪರ್ ಆಗಿದೆ ವೈನ್ ಕಲರು. ನೆಕ್ಸ್ಟ್ ಅದಕ್ಕೆ ಮಾಡ್ತಿದ್ರು ಅದೆಲ್ಲ ಶಾಪಿಂಗ್ ಅವ್ರದ್ದಿತ್ತು ಜವಾಬ್ದಾರಿ. ಸೊ ಈಗ ಬೆಳೀತಾ ಬೆಳೀತಾ ನಾವು ದೊಡ್ಡವರಾದ್ಮೇಲೆ ಈಗ ನಾವು ಶಾಪಿಂಗ್ ಹೋಗಿ ನಾವೆಲ್ಲ ತರೋದಾಗಿದೆ. ಸೊ ಇದರಲ್ಲೂ ಒಂಥರ ಖುಷಿನೇ. ಸೊ ನೆಕ್ಸ್ಟ್ ಓಪನ್ ಮಾಡ್ತೀನಿ. ಸೊ ಟಿ ಶರ್ಟ್ ಬಂದು ಪ್ಲೇನ್ ಆಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವರೂಪ್ ನೇಹಾ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಯುಗಾದಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಡ್ರೆಸ್ಸಸ್ ಎಲ್ಲ ಆನ್ಲೈನಿಂದ ಆರ್ಡ್ರ್ ಮಾಡಾಯಿತು. ಈ ರಶಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ತೊಗೊಂಡು ಶಾಪಿಂಗ್ ಮಾಡೋಷ್ಟು ಶಕ್ತಿ ಎಲ್ಲ ಇಲ್ಲ. ಹಾಗಾಗಿ ಡ್ರೆಸ್ಸಸ್ ಎಲ್ಲ ಆನ್ಲೈನ್ ಮಾಡ್ಕೊಂಡ್ಬಿಟ್ಟೆ ಆರ್ಡರ್ನ. ನನ್ನ ಡ್ರೆಸ್ ಬಂದು ಯುಗಾದಿಗೆ ಮಿಂತ್ರಲ್ಲೇ ಆರ್ಡ್ರ್ ಮಾಡಿದೆ. ನಮ್ಮ ಹಸ್ಬೆಂಡ್ ಡ್ರೆಸ್ ಕೂಡ ಆರ್ಡ್ರ್ ಮಾಡಾಯಿತು. ಸೊ ನಾಳೆ ಹಬ್ಬಕ್ಕೆ ಏನೇನು ಬೇಕು ಅನ್ನೋ ಪ್ರಿಪ್ರೇಷನ್ನ ಇವಾಗ ಮಾಡೋಣ ಅಂತ ಹೇಳಿ ಏನೇನು ಮಾಡ್ತೀವಿ ಅಂತ ಅದನ್ನ ಲಾಗಲ್ಲಿ ತೋರಿಸೋಣ ಅಂದ್ಕೊಂಡು ಲಾಗ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ನಾಳೆ ಹಬ್ಬಕ್ಕೆ ಏನೇನು ಸ್ಪೆಷಲ್ ನಿಮ್ಮ ಮನೇಲಿ ನನ್ನ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಶಾಪಿಂಗ್ ಮಾಡಿ ಆಯಿತಾ, ಆಮೇಲೆ ಏನು ಸ್ಪೆಷಲ್ ನನ್ನ ತಿಳಿಸಿ. ಸೊ ಇವಾಗ ನಾನು ಗೆಟ್ ರೆಡಿ ವಿತ್ ಮೀ ಫಾರ್ ಯುಗಾದಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಕೀಪ್ ವಾಚಿಂಗ್. ಸ್ವಲ್ಪ ನಾಳೆ ಶಾಪಿಂಗಿಗೆ ಹೂವು, ಹಣ್ಣು, ಕಾಯಿ, ಆಮೇಲೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು. ಸೊ ಅದನ್ನ ತರೋಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಫಸ್ಟು ನಾನು ರೆಡಿ ಆಗಬೇಕು ಅಂತಂದರೆ ಫಸ್ಟು ಮಾಯ್ಶ್ಚರೈಸರ್. ಸೊ ಮಾಯ್ಶ್ಚರೈಸರ್ ಹಚ್ಕೊಳ್ಳೋಣ. ಮಾಯ್ಶ್ಚರೈಸ್ನ ಕ್ಲೀನಾಗಿ ಹಚ್ಕೊಳ್ಳೋಣ ಮುಖಕ್ಕೆಲ್ಲ. ಇವತ್ತೇನು ಅಷ್ಟೊಂದು ಬಿಸಿಲಿಲ್ಲ, ತುಂಬ ಕ್ಲೌಡಿನೇ ಇದೆ. ಆದ್ರೂ ಫುಲ್ ಸ್ಲೀವ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಟ್ಯಾನ್ ಎಲ್ಲ ಆದರೆ ನನಗೆ ಅದು ತುಂಬ ಕಷ್ಟ ಅನಿಸುತ್ತೆ. ಮತ್ತು ಯಾವ ಕ್ರೀಮು ಹೋಮ್ ರೆಮಿಡಿ ಮಾಡಿದ್ರು ಕೂಡ ಟ್ಯಾನ್ ಆಗಿರೋದು ಹೋಗೋದೇ ಇಲ್ಲ ಬೇಗ. ಅಟ್ಲೀಸ್ಟ್ 3 to 4 months ಬೇಕೇ ಬೇಕು ನ್ಯಾಚುರಲಾಗಿ ಹೋಗಬೇಕು ಅಂತಂದರೆ. ಅದಕ್ಕೆ ಯಾಕೆ ಬೇಕಪ್ಪ ಅಂತ ಫುಲ್ ಸ್ಲೀವ್ಸೇ ಹಾಕ್ಕೊಂಡಿದ್ದೀನಿ. ಸೊ ಮಾಯ್ಶ್ಚರೈಸರ್ ಆಯ್ತು ಇವಾಗ. ಸೊ ನೆಕ್ಸ್ಟ್ ಸ್ಟೆಪ್ಪು ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ಯಾವಾಗಲೂ 2 ಫಿಂಗರ್ಸಲ್ಲಿ ತೊಗೊಂಡು ಹಚ್ಕೋಬೇಕು. ಫಸ್ಟ್ ಹಬ್ಬ ಅಂತಂದರೆ ನಮ್ಮ ಪೇರೆಂಟ್ಸೇ ಹೋಗಿ ಏನೇನು ಬೇಕೋ ಅದೆಲ್ಲ ತೊಗೊಂಡು ಬರ್ತಿದ್ರು. ಸೊ ಟೈಮ್ ಹೇಗೆ ಹೋಗುತ್ತೆ ನೋಡಿ. ಇವಾಗ ಅಂದರೆ ನಮ್ಮ ಪೇರೆಂಟ್ಸ್ ಎಲ್ಲ ಹೋಗಿ ನಮಗೆ ಬಟ್ಟೆ ಶಾಪಿಂಗು, ಅದಾದಮೇಲೆ ಹಬ್ಬಕ್ಕೆ ಏನೇನು ಬೇಕೋ ಅವ್ರು ಮಾಡ್ತಿದ್ರು. ಅದೆಲ್ಲ ಶಾಪಿಂಗ್ ಅವ್ರದ್ದಿತ್ತು ಜವಾಬ್ದಾರಿ. ಸೊ ಈಗ ಬೆಳೀತಾ ಬೆಳೀತಾ ನಾವು ದೊಡ್ಡವರಾದ್ಮೇಲೆ ಈಗ ನಾವು ಶಾಪಿಂಗ್ ಹೋಗಿ ನಾವೆಲ್ಲ ತರೋದಾಗಿದೆ. ಸೊ ಇದರಲ್ಲೂ ಒಂಥರ ಖುಷಿನೇ. ಸೊ ನೆಕ್ಸ್ಟ್ ಸ್ವಲ್ಪ ಟೈಮ್ ಆಗಿದೆ, ಹಾಗಾಗಿ ಬೇಗ ಬೇಗ ಲಾಗ್ ಮುಗಿಸೋಣ ಅಂತ. ಸೊ ನೆಕ್ಸ್ಟ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಆದಮೇಲೆ ಸಾಕು, ಸಿಂಪಲ್ ಆಗಿರಲಿ ಅಂತ ಹೇಳಿಬಿಟ್ಟು ಸುಮ್ಮನೆ ಒಂದು ಐಲೈನರ್ ಹಾಕ್ಕೊಳ್ತೀನಿ. ಲಾಸ್ಟ್ ಲಾಗ್ ಮೀಶೋ ಲಾಗ್ನ ತುಂಬ ಜನ ನೋಡಿದ್ದೀರಾ. ಅದಕ್ಕೆ ನಾನು ನಿಮಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಈಗ ನಿಮ್ಮ ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ಸ್ಟೆಪ್ ಲಿಪ್ಸ್ಟಿಕ್. ಆಲ್ರೆಡಿ ಒಂದು ಸತಿ ಹಚ್ಕೊಂಡಿದ್ದೆ, ಇನ್ನೊಂದು ಸತಿ ಸುಮ್ಮನೆ ಹೀಗೆ ಟಪ್ ಮಾಡ್ಕೊಳ್ಳೋಣ. ಸೊ ಲಿಪ್ಸ್ಟಿಕ್. ಸೊ ನೆಕ್ಸ್ಟ್ ಇಲ್ಲಿ ಐಲೈನರ್. ಒಂದು ಬೊಟ್ಟು ಥರ ಹಚ್ಕೊಂಡು ಹೋಗ್ತಾ ಇರೋಣ, ಬಿಕಾಸ್ ಆಲ್ರೆಡಿ ಟೈಮ್ ಆಯಿತು. ಸೊ ಎಸ್, ದಿಸ್ ವಾಸ್ ಮೈ ಸಿಂಪಲ್ ಮೇಕಪ್. ಅದಾದಮೇಲೆ ಸೊ ಲೆಟ್ಸ್ ಗೋ, ಬನ್ನಿ ಹೋಗೋಣ. ಗಾಯ್ಸ್ ನೋಡಿ ಮಾರ್ಕೆಟ್ ಎಷ್ಟು ರಶ್ ಆಗಿದೆ ಅಂತ. ಎಲ್ಲ ಮಾರ್ಕೆಟ್ ಶಾಪಿಂಗ್ ಮಾಡಿಸೋದು ಸುಸ್ತಾಗೋಯ್ತು. ತುಂಬ ರಶ್ ಇದ್ದಿದ್ದ ಕಾರಣ ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಮನೆಗೆ ಹೋದ್ಮೇಲೆ ತೋರಿಸ್ತೀವಿ ಏನೇನು ತೊಗೊಂಡ್ವಿ ಅಂತ. ಹಾಯ್ ಗೈಸ್, ಶಾಪಿಂಗ್ ಅಂತ ಎಲ್ಲ ಹೋಗಿದ್ವಿ ಯುಗಾದಿ ಹಬ್ಬದ ಪ್ರಯುಕ್ತ. ಎಲ್ಲರಿಗೂ ಡ್ರೆಸ್ ತೆಗಿಯೋಣ ಅಂತ ಮನೇಲಿ. ಇದು ಬಂದು ಸ್ಯಾರಿ,
ನಮ್ಮ ಅಮ್ಮನಿಗೆ ಗ್ರೀನ್ ಕಲರು. ಸೊ ರೆಡ್ ಬಾರ್ಡರ್ ಇದೆ, ಆಮೇಲೆ ಗೋಲ್ಡನ್ ಜರಿ ವರ್ಕ್ ಇದೆ. ಸೊ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಈ ಥರ ಕಲೆಕ್ಷನ್ ಇರಲಿಲ್ಲ ಅಂತೇಳಿ ಈ ಥರದ ತೊಗೊಂಡ್ವಿ. ಸೊ ನೆಕ್ಸ್ಟ್ ನಂದು ಮಿಂತ್ರಾದಲ್ಲಿ ಆರ್ಡರ್ ಮಾಡಿದ್ದು ಇದು ಬಂದು ಶರಾರ ಕಟ್ ಅಂತ. ಈ ಕಲರ್ ನನ್ನ ಹತ್ರ ಡ್ರೆಸ್ ಒಂದಿತ್ತು, ಆದ್ರೂ ಇರಲಿ ಅಂತೇಳಿ ಇನ್ನೊಂದು ತೊಗೊಂಡೆ. ನಾಳೆ ಹಾಕ್ಕೊಂಡು ಇದರಲ್ಲಿ ಒಂದು ಲಾಕ್ ತೋರಿಸ್ತೀನಿ ಗೈಸ್. ಸೊ ಇದು ಟಾಪು, ಇದು ಶರಾರ ಕಟ್ ಪ್ಯಾಂಟ್. ಸೊ ಇದಕ್ಕೆ ವೇರ್ ಕೂಡ ಇದೇ ಕಲರ್ ಕೊಟ್ಟಿದ್ದಾರೆ, ಅದೇ ಕಲರ್ ವೇರ್ ಇದೆ. ಸೊ ಇದಕ್ಕೇನೆ ಇದು ಸಿಲ್ವರ್ ಕಲರ್ ಜ್ಯುವೆಲ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ನಂತರ ಈ ಕಲರ್ ಕೂಡ ಒಂದೇ ಒಂದಿತ್ತು, ಇನ್ನೊಂದು ಕೂಡ ಇರಲಿ ಅಂತ ಈ ಕಲರ್ ತಗೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ನೆಕ್ಸ್ಟು ನಮ್ಮ ಹಸ್ಬೆಂಡು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ವೈನ್ ಕಲರ್. ಸೊ ಇದು ಮೇಲೆ ಕುರ್ತಾ ಸೂಪರ್ ಆಗಿದೆ, ವೈನ್ ಕಲರ್. ಸೊ ನೆಕ್ಸ್ಟು ಅದಕ್ಕೆ ಸೊ ಪ್ಯಾಂಟ್ ಬಂದು ಹೀಗಿದೆ, ವೈಟ್ ಕಲರು. ಚೆನ್ನಾಗಿದೆ ಗೈಸ್, ಮೆಟೀರಿಯಲ್ ಕೂಡ ಸಿಲ್ಕ್ ಮೆಟೀರಿಯಲ್ ಇದು, ತುಂಬ ಚೆನ್ನಾಗಿದೆ. ಸೇಮ್ ಇದೇ ಕಲರು ನಮ್ಮ ಅಪ್ಪಂಗೂ ತೆಗ್ದಿರೋದು. ಅದು ಬಂದು ರೋಸ್ ಗೋಲ್ಡ್ ಬರುತ್ತೆ. ಸೊ ಎಲ್ಲ ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿರೋದು, ಯಾರು ಮಾರ್ಕೆಟಲ್ಲಿ ಹೋಗಿ ತರ್ತಾರೆ ಅಂತ. ಸೊ ನೋಡಿ ಇದು ರೋಸ್ ಪಿಂಕ್ ಇದೆ, ಬೇಬಿ ಪಿಂಕ್ ಅಂದ್ಕೊಳ್ಳಿ. ಈ ಥರ ಎಲ್ಲ ವರ್ಕ್ಸ್ ಕೂಡ ಬಂದಿದೆ, ಏನು ಪ್ಲೇನ್ ಇಲ್ಲ, ಚೆನ್ನಾಗಿದೆ. ಅದಾದಮೇಲೆ ಬ್ಯಾಕ್ ಈ ಥರ ಇದೆ. ಸೊ ಫುಲ್ ಸ್ಲೀವ್ಸ್. ಸೊ ಅದಕ್ಕೆ ಕೂಡ ಪ್ಯಾಂಟ್ ವೈಟ್ ಕಲರ್ ಬಂದಿದೆ. ಸೊ ಮೆಟೀರಿಯಲ್ ಕೂಡ ಇದ್ರದ್ದು ಚೆನ್ನಾಗಿದೆ ಗೈಸ್, ಸೇಮ್ ಕ್ವಾಲಿಟಿನೇ, ಬಟ್ ಕಲರ್ ಮಾತ್ರ ಡಿಫ್ರೆನ್ಸ್ ಇದೆ. ಸೊ ಅದಾಯಿತು. ಸೊ ನೆಕ್ಸ್ಟು ನಾನು ಮೀಶೋಯಿಂದ ಜ್ಯುವೆಲ್ಸ್ ತರಿಸಿದ್ದೆ, ಅದನ್ನ ಅನ್ಬಾಕ್ಸ್ ಮಾಡೋಣ. ಪುಟಾಣಿ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ, ಓಪನ್ ಮಾಡಿ ನೋಡೋಣ. ಮೀಶೋಲ್ಲಿ 80% ಆಫ್ ಇದ್ದಿದೆ ತಡ ಗೈಸ್. ಎಲ್ಲ ತರಿಸ್ಕೊಂಡು ಡೆಲಿವರಿ ಬಾಯ್ಗೆ ಮನೆ ಅಡ್ರೆಸ್ ಹೇಳೋದೇ ಬೇಡ, ತಂದು ಕೊಡ್ತಾನೆ ಅವನೇ. ಇಯರಿಂಗ್ಸು ಚೆನ್ನಾಗಿ ಬಂದಿದೆ, ಕ್ವಾಲಿಟಿ. ಪ್ರಾಡಕ್ಟ್ ಕೂಡ ಚೆನ್ನಾಗಿದೆ, ಲೀಫ್ ಡಿಸೈನ್ ಇದೆ, ಇಲ್ಲಿ ಫ್ಲವರ್ ಡಿಸೈನ್ ಇದೆ, ಚೆನ್ನಾಗಿ ಬಂದಿದೆ. ಬಟ್ ಇದಕ್ಕೆ ಹಿಂದೆ ಇದು ಹಾಕೊಳೋದು ಕೊಟ್ಟಿಲ್ಲ, ರಬ್ಬರ್. ಸೊ ನಾನು ಹುಕ್ ಹಾಕ್ಕೋಬೇಕು. ಇಲ್ಲ ಗೈಸ್ ಕೊಟ್ಟಿದ್ದಾರೆ. ಸೊ ಅದ್ರದ್ದು ಕೂಡ ಗೋಲ್ಡನ್ ಕಲರೇ ಇದೆ, ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಈ ಕ್ಯೂಟಾಗಿರೋ ಚೋಕರ್, ಸೂಪರಾಗಿದೆ. ಬೀಡ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಸೇಮ್ ಲೀಫ್ ಮತ್ತು ಫ್ಲವರ್ ಇದೆ, ಬಟ್ ಇದು ಗೋಲ್ಡನ್ ಕಲರಲ್ಲಿದೆ. ಚೈನ್ ಚೆನ್ನಾಗಿದೆ, ಕ್ಯೂಟಾಗಿದೆ. ಯಾವುದಾದ್ರು ಸ್ಯಾರಿ ಹಾಕೊಂಡಾಗ ಇದು ಹಾಕ್ಕೊಂಡು ಲಾಗಲ್ಲಿ ತೋರಿಸ್ತೀನಿ, ನೆಕ್ಸ್ಟ್ ಲಾಗಲ್ಲಿ. ಸೊ ನೆಕ್ಸ್ಟ್ ಬಂದು ಟೀ ಶರ್ಟ್ಸ್ ಆರ್ಡ್ರ್ ಮಾಡಿದ್ದೆ. ಸಮ್ಮರ್ ಅಲ್ವಾ, ಕಾಟನ್ ಟೀ ಶರ್ಟ್ಸು ಮತ್ತು ಪಾಲಿಸ್ಟರ್ ಟೀ ಶರ್ಟ್ಸ್ ಆರ್ಡ್ರ್ ಮಾಡಿದ್ದೆ. ನೋಡೋಣ ಅದೇ ಬರುತ್ತೆ ಅಂತ. ಸೊ ಈ ಚೈನ್ದು ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಚೋಕರ್ದು ಶೇರ್ ಮಾಡ್ತೀನಿ. ಟೀ ಶರ್ಟ್ಸ್ ಬಂದಿದೆ. ಸೊ ನನ್ನ ಸೈಜ್ ಎಮ್ಮು, ಸೊ ಆರ್ಡ್ರ್ ಮಾಡಿದ್ದೆ. ಸೊ 4 ಶರ್ಟ್ಸ್ಗೆ ಅರೌಂಡ್ 250 238 ಆಫರಲ್ಲಿ ಬಂದಿದ್ದು. ಸೊ ಓಪನ್ ಮಾಡ್ತೀನಿ. ಸೊ ಟೀ ಶರ್ಟ್ ಬಂದು ಪ್ಲೇನ್ ಆಗಿದೆ, ಚೆನ್ನಾಗಿದೆ. 4 ಟೀ ಶರ್ಟ್ ಆರ್ಡರ್ ಮಾಡಿದ್ದೆ. ಸೊ ಫಸ್ಟ್ ಬಂದು ಗ್ರೀನ್ ಇದೆ, ಮೆಟೀರಿಯಲ್ ಚೆನ್ನಾಗಿದೆ.
ಸೊ ನೆಕ್ಸ್ಟು ವೈನ್ ಕಲರು. ಅದಾದಮೇಲೆ ಯಾರು ಫಸ್ಟ್ ಓಪನ್ ಮಾಡ್ತಾರೆ? ನಾನೇ ಫಸ್ಟ್. ಇಬ್ಬರು ಆಲ್ಮೋಸ್ಟ್ ಸೇಮ್ ಟೈಮೇ ಓಪನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕಲರ್ ಬಂದು ಬ್ಲ್ಯಾಕ್ ಇದೆ. ಸೊ ಎಲ್ಲ ಪ್ಲೇನ್ ಇದೆ, ಮನೇಲಿ ಹಾಕೊಳ್ಳೋಕ್ಕೆ ಆರಾಮಾಗಿರುತ್ತೆ. ಇದು ಬಂದು ಗ್ರೇ ಕಲರ್. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದರದ್ದು ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಶೇರ್ ಮಾಡ್ತೀವಿ. ಅದಾದಮೇಲೆ ಏನಪ್ಪ ವಿಷಯ, ಮಾರ್ಕೆಟಿಂದ ಸೊಪ್ಪು ತರಕಾರಿ ಎಲ್ಲ ತಂದಿದ್ದಾಯಿತು. ಯುಗಾದಿಗೆ ಮೇಯ್ನ್ ಬೇಕಾಗಿರೋದು ಬೇವಿನ ಸೊಪ್ಪು, ಮಾವಿನ ಸೊಪ್ಪು. ಅದನ್ನು ಕೂಡ ಪರ್ಚೇಸ್ ಮಾಡಿ ಎಲ್ಲ ತೋರಣ ಕಟ್ಟಬೇಕು, ಅದ್ರದ್ದು ವಿಡಿಯೋ ತೋರಿಸ್ತೀವಿ ಹೆಂಗೆ ಕಟ್ತೀವಿ ಅಂತ. ಸೊ ಇದನ್ನು ಬೇವಿನ ಸೊಪ್ಪು. ಸೊ ಬೇವು ಬೆಲ್ಲ ತಿಂದು ಯುಗಾದಿ ಅಂದ್ರೆ ಮೇಯ್ನ್ ಬೇಕಾಗಿರೋದು ಬೇವು ಬೆಲ್ಲ, ಬೇವಿನ ಸೊಪ್ಪು, ಮಾವಿನ ಸೊಪ್ಪು. ಮಾವಿನ ಸೊಪ್ಪು ಬಂದು ತೋರಣ ಕಟ್ಬಿಟ್ಟು ಬೇವಿನ ಸೊಪ್ಪು ಮತ್ತೆ ಬೆಲ್ಲ ಎರಡು ತಿನ್ನಬೇಕು, ಬೇವು ಬೆಲ್ಲ ಅಂತ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡೋ ಅಂತ ಹೇಳಲ್ವ ಗೈಸ್, ಅದಕ್ಕೇನೆ. ಅದಾದಮೇಲೆ ಫಸ್ಟ್ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಅದಾದಮೇಲೆ ನಾವು ತಿನ್ನೋದು. ಸೊ ಮಿಕ್ಕಿದೆಲ್ಲ ತರಕಾರಿ ಬೇಕಾಗಿರೋ ಐಟಮ್ಸ್ ಅಷ್ಟೇ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ನಮಗೆ ಬೇಕು, ಹೀಗೆ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.